ಪಲ್ಯ ಬೇಡ. ಫ್ಲೇಮ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೆ. ಏನಿದ್ರು ನೆಕ್ಸ್ಟ್ ಬರುವ ವಿಡಿಯೋ ಯಾವ್ದು ಅಂದ್ರೆ ಇಂಪು ಮದ್ವೆ ಹೊತ್ತಿಗೆ ಒಂದ್ ರೇಂಜಿಗೆ ನಿಮಗೆ ನಟ್ ಹ್ಯಾಬಿಟ್ ತಚ್ಕೊಂಡಿದೀವಿ, ರಿವ್ಯೂ ಕೊಡ್ತೀನಿ ಅಂತೇಳಿ. ಈ ಬಿಸಿಲು ನಮ್ಮ ಮದ್ವೆ ಹುಡುಗಿಗೆ ಟ್ಯಾನ್ ಪ್ಯಾಕು. ನಾನ್ ನೋಡಿದ್ರೆ ಇಲ್ಲೆಲ್ಲ ಅರವ್ಕೊಂಡು ಕಷ್ಟ ಪಡ್ತಾ ಇದ್ದೀವಿ. ನಮ್ಮ ಮದ್ವೆ ಹುಡುಗಿ ಫೋಟೋ ಶೂಟ್ ಮಾಡಿ ಫುಲ್ ಟ್ಯಾನ್ ಪ್ಯಾಕ್ ಹಾಕೊಂಡವಳೆ. ನಾನು ಇಲ್ಲಿ ನೋಡಿ, ಇಲ್ಲಿ ಡಿಶ್ ವಾಷರ್ನ ಫಿಟ್ಟಿಂಗ್ ಮಾಡಿಸ್ತಿದ್ದೀನಿ. ಇವೆಲ್ಲ ಹಂಗೆ ಇದೆ. ಈಗಿನ್ನ ಪಾತ್ರೆ ತೊಳಿಬೇಕು. ನಮ್ಮ ಮದ್ವೆ ಹುಡುಗಿ ಏನೇ ಪಾತ್ರೆ ತೊಳ್ಕೊಡ್ತೀಯ, ಕಸ ಗುಡಿಸ್ಕೊಡ್ತೀಯ? ನಾನು ಹೇಳ್ದೆ ಈಸಿ ಪಾತ್ರೆ ತೊಳಿ ಅಯ್ಯೋ ನಾನು ಅದಕ್ಕೆ ಈಗ ಕೆಲಸ ಮಾಡ್ತಿದೀವಿ ಅಂತ ನಿಮಗೆ ಕ್ಯೂರಿಯಾಸಿಟಿ ಅಲ್ಲ. ಕೆಲಸದವರಿದ್ರು, ಕೆಲಸದವ್ರು ಕೈ ಕೊಟ್ಬಿಟ್ಟಿದ್ದಾರೆ, ಅವ್ರು ಬರ್ತಾ ಇಲ್ಲ. ಪಾಪ ಅದೇ ಟೈಮಿಂಗ್ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಪಾಪ ನಮ್ಮ ಅಕ್ಕ ಒಬ್ಳೆ ಕಷ್ಟ ಪಡ್ತಿರಲ್ಲ ಅಂತ ದೊಡ್ಡ ಅಂತ ತೊಳ್ಕೊಡ್ತಿದ್ವಿ. ಕ್ಲೀನಿಂಗ್ ಮಾಡೋದು, ಆಮೇಲೆ ಇನ್ನೇನು ಅಷ್ಟೇ. ಮನೆ ತುಂಬಾ ಗೆಸ್ಟ್, ಅಡ್ಗೆ ಮಾಡೋದು, ಕೆಲಸ ಮಾಡೋದೇ ಆಗೋಗ್ಬಿಟ್ಟಿದೆ ಲೈಫ್. ಹೌದು. ಆಕ್ಚುಲಿ ತುಂಬಾ ದಿನದಿಂದ ಕಮೆಂಟ್ಸ್ ಅಲ್ಲಿ ಮೆಸೇಜ್ ಅಲ್ಲಿ ಕೇಳ್ತಾನೆ ಇದ್ರಲ್ಲ, ಯಾಕೆ ನೀವು ಇನ್ನೂ ವಿಡಿಯೋಸ್ ಹಾಕ್ತಾ ಇಲ್ಲ ಅಂತ. ಅದಕ್ಕೆ ಈ ಅವಸ್ಥೆ ಪರಿಸ್ಥಿತಿ ನೋಡ್ಬಿಟ್ರೆ ನನಗೆ ಬರೋ ಮನ್ಸಿಲ್ಲ. ನೋಡಿ ಇಲ್ಲಿ ಎಲ್ಲ ಹಂಗಂಗೆ ಇದೆ. ಈ ಸ್ಟೋರ್ ರೂಮ್ ಯಾವಾಗ ತೆಗಿಯೋದೋ ಗೊತ್ತಿಲ್ಲ. ಅದ್ರ ಜೊತೆಗೆ ಈ ಗೇಟು ಇಂಪು ನೋಡ್ಬಾ ಹೆಂಗೆ ಮಾಡ್ತಿದ್ದಾರೆ ಪಾಲಿಶ್. ನೀನು ಕೇಳ್ತಿದ್ದಲ್ಲ ಅಕ್ಕ ಹೆಂಗೆ ಅಂತ, ಸಣ್ಣ ಸಣ್ಣದಿರುತ್ತಲ್ಲ ಉಜ್ಜದು. ಆಕ್ಚುಲಿ ಇವ್ರ ಮನೆ ಗೇಟು ನೀರು ಬಿದ್ದು ಬಿದ್ದು ಏನಕ್ಕಂದ್ರೆ ಗಿರ್ಲು ಹಿಡ್ದಿತ್ತು. ಹೆಂಗೆ ಈ ತರ ಪಾಲಿಶ್ ಇಷ್ಟು ಚೆನ್ನಾಗಿ ಮಾಡಿದ್ರೆ ಹೊಸ ಗೇಟ್ ಹಾಕಿದಾರೆ ಅಂತ ನಾನು ಡ್ಯೂಕೋ ಮಾಡೋದೇ ಹಿಂಗೆ ಉಜ್ಜೋದು ಸಣ್ಣ ಪೇಪರ್ ಇಟ್ಕೊಂಡು ಉಜ್ಜೋದು ನೋಡೋದು. ಆಮೇಲೆ ಹೇಳಿದ್ಲು ಈ ತರ ಉಜ್ತಾರೆ ಅಂತ. ಎಲ್ಲಿ ಉಜ್ತಾರಕ್ ಅದ್ ಗಿರ್ಲಾಗಿರೋದು ಅಂತ ನಾನು ಅಂದೆ. ಅವಾಗ ನಿಮಗೆ ತೋರಿಸಿದ ನೋಡಿ ಈ ತರ ಉಜ್ಜೋದು ಉಜ್ಜುತ್ತಾರೆ. ಅವನು ಲಾಸ್ಟ್ ಟೈಮ್ ಸ್ಟಾರ್ಟಿಂಗ್ ಮಾಡಿದಾಗ ಇಂಪು ಗೃಹ ಪ್ರವೇಶ ಟೈಮು ಅಂತ ಹೇಳ್ಬಿಟ್ಟು ನೀಟಾಗಿ ಮಾಡಿರ್ಲಿಲ್ಲ. ಕಸ ಎಸಿಬೇಕು. ನನ್ನ ಹೂವಿನ ಗಿಡಗಳೆಲ್ಲ ಹೋದ್ವು, ಎಲ್ಲ ಪೇಂಟ್ ಮಾಡಿ 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 ಈ ಅವಸ್ಥೆ. ಇದ್ರಲ್ಲಿ ಬೇರೆ ಇವಳಿಗೆ ಫೇಸ್ ಪ್ಯಾಕು, ಮದ್ವೆ ಹೆಣ್ಣಿಗೆ ಬೇರೆ ಫೇಸ್ ಪ್ಯಾಕ್. ಹೇಳ್ದೆ ಅಕ್ಕ ನೋಡಿಲ್ಲ ಎಷ್ಟು ಕೈಯೆಲ್ಲ ಸುಟ್ಟಂಗ ಆಗಿದೆ ಏನು ಅಂತ ಕೇಳಿದೆ. ಅವಳು ಹೇಳಿದ್ದು ಅದಕ್ಕೆ ನೋಡು ಇಂಪು ಟ್ಯಾನ್ ಆಗಿರೋದು ಅದು ಅಂದು. ಅದಕ್ಕೆ ಟ್ಯಾನ್ ಪ್ಯಾಕ್ ಹಾಕಿಸ್ಕೊಂಡವಳೆ. ಆದ್ರೆ ನೀನ್ ಒಂದಿನ ಹಾಕೊಂಡ್ರೆ ಯಾವ್ದು ರಿಸಲ್ಟ್ ಬರಲ್ಲ ಇಂಪು. ಮಿನಿಮಮ್ ನೀನ್ ಏನಿಲ್ಲ ಅಂದ್ರೂ ವೀಕ್ಲಿ 2 days ಹಾಕೊಂಡ್ರೆ ಅಷ್ಟೇ ನಿನ್ ಟ್ಯಾನ್ ಪ್ಯಾಕ್ ಹೋಗೋದು. ಸರಿ, ನಾನು ಕಸ ಗುಡಿಸ್ಬಿಡ್ತೀನಿ. ಅದು ಒಣಗ್ಲಿ, ಈಗಲೇ ಪಾತ್ರೆ ತೊಳೆಯಕ್ಕೆ ಹೋಗ್ಬೇಡ. ಅಟ್ಲೀಸ್ಟ್ ಒಣಗಾದ್ಮೇಲೆ ಒಂದು 5 ನಿಮಿಷ ಮಸಾಜ್ ಮಾಡ್ಕೊ. ನಮ್ಮ ಲಿಪಿ ಬಂದ್ಲು, ವಾಟರ್ ಮೆಲನ್ ತಿಂದ್ಲು, ಎಗ್ ತಿಂದ್ಲು, ಬ್ಯಾಗ್ ಇಲ್ಲೇ ಬಿಟ್ಲು, ಬೈಸ್ಕೊಂಡ್ಲು. ಕೈಕಾಲ್ ಮುಖ ತೊಳೆಯಲ್ಲ ಪಾಪ, ಹೊಟ್ಟೆ ಎಸ್ತಿರುತ್ತೆ. 5 ಗಂಟೆಗೆ ಬರ್ತಾಳಲ್ಲ, ಏನೇ ಬಂದ್ರು ಕೈಕಾಲ್ ಮುಖ ತೊಳೆಯಲ್ಲ, ಬಟ್ಟೆ ಚೇಂಜ್ ಮಾಡಲ್ಲ, ಡೈರೆಕ್ಟ್ ಅಡ್ಗೆ ಮನೆ. ಅಮ್ಮ ಹೊಟ್ಟೆ ಹಸಿತಾ ಇದೆ ಅಂತ ಇವಳಿಗೆ ಸುಮ್ಮನಾಗ್ತಾಳೆ. ನಾನಿದ್ರೆ ದೋಸೆ ಕಟ್ಟಿ ತಗೊಬರ್ಕೊಂಡು ಬಾತ್ರೂಮಿಗೆ ಕಳಿಸಿ ಆಮೇಲೆ ತಿನ್ನಕ್ ಕೊಡೋದು. ಅಪ್ಪ ಒಂದ್ ರೇಂಜಿಗೆ ರೂಮ್ ಹದ ಆಯ್ತು. ನಾನಂತೂ ಒಂದ್ 4 days ಇಂದ ಮನೆಗೆ ಕಾಲಿಟ್ಟಿಲ್ಲ. ಇವತ್ತೇ ಬಂದಿರೋದು. ಯಾಕೆಂದ್ರೆ ಎಲ್ಲ ಅಡ್ಕೊಂಡಿರ್ತಾಳೆ, ಹೋದ್ರು ವೇಸ್ಟ್. ವಿಡಿಯೋನೇ ಮಾಡಿಲ್ಲ ನಾವು, ಏನ್ ವಿಡಿಯೋನು ಮಾಡಿಲ್ಲ ನಾವು. ಹೇಳಿದ್ದು ಮದ್ವೆ ಆಗೋಷ್ಟ್ರೊಳಗಡೆ ಎಲ್ಲ ಮುಗಿಸ್ಬಿಡ್ನ ವಿಡಿಯೋ ಮಾಡ್ಕೊಂಡು ಅಂತ ಅಂದ್ಲು. ನಾವಿನ್ನ ಏನೇನ್ ಮಾಡ್ಬೇಕು, ವಾರ್ಡ್ರೋಬ್ ಟೂರ್ ಗ್ಯಾರಂಟಿ ಇಂಪು, ಒಂದ್ Q&A ಗ್ಯಾರಂಟಿ, 2 ವಿಡಿಯೋ ಮಾಡ್ತೀವಿ. ಆಮೇಲೆ ನಿನ್ ಮದ್ವೆಗೆ ಶಾಪಿಂಗ್ ಮಾಡಿದ್ದು ಬ್ಲೌಸ್ ಡಿಸೈನ್ಸ್ ಯಾರೋ ಕಮೆಂಟ್ ಹಾಕಿದ್ರು, ಅವಾಗ ನನಗೆ ಐಡಿಯಾ ಬಂತು, ಹೌದಲ್ವಾ ಮಾಡ್ಬೋದು ಅಂತ ಹೇಳಿ. ನೋಡಿ ಹೆಂಗ್ ಕಾಣ್ತಾ ಇದೆ ಇಂಪು. ಕಳೆ ತಿಂತಿದ್ದಾರೆ. ಸೊಳ್ಳೆ ಕಚ್ತಿದವ. ಎಷ್ಟು ಕ್ಲೀನ್ ಅಂತ ಗೊತ್ತಾಗ್ತದೆ. ತುಂಬಾ ದಿನದಿಂದ ಗ್ಯಾಸ್ನ ಆಲ್ಮೋಸ್ಟ್ 1 ವರ್ಷ ಆಗಿತ್ತು ಇಂಪು. 1 ವರ್ಷಕ್ಕೆ ಒಂದ್ಸತಿ ಸರ್ವಿಸ್ ಮಾಡಿಸೋದು. ನೋಡಿ ಹೆಂಗೆ ಉಗ್ಸಿರೋದು, ಇದೆಲ್ಲ ಉಗ್ಸಿ ವರ್ಷಕ್ಕೆ. ಇದು ಕಟ್ಟಾಗೋಗಿದೆ ಸರ್ ರಬ್ಬರು.
ತಂದಿದ್ದೀರಾ? ಇದು ಸಿಗಲಿದೆ. ಸಿಗಲ್ವಾ? ಮತ್ತೇನು ಮಾಡೋದೀಗ? ಏನು ಜಿರ್ಲೆ ಕಚ್ಚಿರೋದಾ? ಹಾಬ್ ಸರ್ವಿಸು, ಗೇಟ್ ಪೇಂಟು, ಡಿಶ್ ವಾಷರ್ ಪ್ಲೇಸ್ಮೆಂಟು ಎಲ್ಲದೂ ಒಂದು ಶಾರ್ಟಲ್ಲಿ ಮುಗಿಸ್ಬಿಡೋದು ಇವಾಗ. ಆಮೇಲೆ ಇಂಥವ್ರ ಮದುವೆ ಜಾಲಿ ಜಾಲಿ ಮಾಡೋದು. ಜಾಲಿ ಜಾಲಿ ಖಾಲಿ ಖಾಲಿ, ಜಾಲಿ ಜಾಲಿ ಜೋಕ್ ಖಾಲಿ ಖಾಲಿ ಮಾಡೋದು. ನೋಡೋದು ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತಿತ್ತು ಇಂಟು. ಅದೇ ಅಲ್ವಾ? ಒಳಗಡೆನೆ ಗೊತ್ತೋದ್ರದ್ದು ಏನಂತ. ಜಾಸ್ತಿ ಕುಕ್ಕಿಂಗ್ ಮಾಡೋರಿದ್ರೆ ನಂತರ 6 ಮಂತ್ಸಿಗೆ ಒಂದ್ಸತಿ 8 ಮಂತ್ಸಿಗೆ ಒಂದ್ಸತಿ ಸರ್ವಿಸ್ ಮಾಡಿ. ಇಲ್ಲ ನಾವು ಕಡಿಮೆ ಜನ ಇರೋದು ಕುಕ್ಕಿಂಗ್ ವರ್ಷಕ್ಕೆ ಒಂದ್ಸತಿ ಮಾಡಿಸ್ಬೋದಾ ಸರ್? ಕುಕ್ಕಿಂಗ್ ಕಮ್ಮಿ ಇದೆ, ಈಸಿ ಮೇಂಟೆನೆನ್ಸು ಅಂತ ಅಂದರೆ ವರ್ಕಿಂಗ್ ಇದ್ದೀವಿ ನಾವು, ಬೆಳಗ್ಗೆ ಒಂದೇ ಸತಿ ಕುಕ್ ಮಾಡೋದು, ಹೊರ್ಗಡೆ ತಿಂತೀವಿ ಹಂಗಿದ್ರೆ ವರ್ಷಕ್ಕೆ ಒಂದ್ಸತಿ ಜಾಸ್ತಿ 5 ಜನ ಇದ್ದು ಜಾಸ್ತಿ ಕುಕ್ಕಿಂಗ್ ಆದರೆ ನೀವು 6 ಮಂತ್ಸಿಗೆ ಒಂದ್ಸತಿ ಮಾಡಿಸ್ಕೊಂಡ್ರೆ ಒಳ್ಳೇದು. ಆಲ್ಮೋಸ್ಟ್ ನಾನು ಇದು ಮಾಡಿಸಿ 1 ವರ್ಷದ ಮೇಲೆ ಆಗೋಯ್ತು ಸರ್ವಿಸು. ಹಾಗಾಗಿ ಇವಾಗ ಮನ್ಸು ಮಾಡಿ ಎಲ್ಲ ಸರ್ವಿಸ್ ಮಾಡಿಸ್ತಾ ಇದ್ದೀನಿ. ಸೊ ನೀಟಾಗಿ ಸರ್ವಿಸ್ ಮಾಡಿಕೊಡ್ತಾರೆ. ಇದು ಯಾವ್ದು ಹೇಳಿ, ನಂದು ಸ್ಟವ್ ಕೇಳ್ತಾ ಇದ್ರು ನಾನು ಆ್ಯಕ್ಚುಲಿ ಕಿಚನ್ ಟೂರಲ್ಲಿ ಹಾಕಿದಾಗ. ಕಾಫು ಅದ್ರದ್ದು ಮಾಡೆಲ್ ಎಲ್ಲ ಗೊತ್ತಿಲ್ಲ. ಇಟಾಲಿಯಾ ಕಾಫ್ ಇಟಾಲಿಯಾ ಅಂತ ಇದೆ, ಮಾಡೆಲ್ ಗೊತ್ತಿಲ್ಲ. ಇದು ಹಳೆ ಮಾಡೆಲ್ ಆಯ್ತು ಇವಾಗ. ರನ್ನಿಂಗ್ ಇದೆಯಾ? ನಾವು ತಗೊಂಡಾಗ ಇದೇ ಟಾಪ್ ಅಂಡ್ ಮಾಡೆಲ್ ಇತ್ತು. ಏನ್ ಕೊಡ್ಲಿ? ನ್ಯೂಸ್ ಪೇಪರ್ ಕೊಡ್ಲಾ? ಇಲ್ಲ ಹಾಕೊಳ್ಳಕ್ಕೆ ಸಾಕಾ? ಅದು ಎತ್ಕೊಂಡು ವಾಶ್ ಮಾಡ್ಕೋದು. ಅದು ಬಿಚ್ಕೊಳಕ್ಕಾಗಲ್ವಾ? ಇದು ಮತ್ತೆ ಸಿಗ್ಲಿಲ್ಲ ಅಂದ್ರೆ ಸರ್ ಇವಾಗ ಏನ್ ಮಾಡೋದಿಲ್ಲ? ಜಿರ್ಲೆ ಕಚ್ಚಿರೋದಂತೆ ಸ್ಟವ್ ಒಳಗೂ ಜಿರ್ಲೆ ಹೋಗ್ತಾವಲ್ಲ ಇಂಪು. ಅಲ್ಲ ನಿಮ್ಮ ಮನೇಲಿ ಆಕ್ಚುಲಿ ಜಿರ್ಲೆನೇ ಇಲ್ಲ, ಅದೇ ಎಲ್ಲಿಂದ ಬಂತು? ಹಿಂಗೆ ಹಾಕಿದ್ದೆ ಯಾವುದೋ ಒಂದು ವಿಡಿಯೋದಲ್ಲಿ, ಜಿರ್ಲೆ ಇಲ್ಲ ನಮ್ಮ ಮನೇಲಿ ಅಂತ. ಮಿಡ್ ನೈಟ್ ಎದ್ದು ಓಡಾಡಿ 1 ಗಂಟೆ 2 ಗಂಟೆಲಿ ಅವಾಗ ಜಿರ್ಲೆ. ಅದ್ ನಿಜ, ಆಕ್ಚುಲಿ ನಿಜ. ನಮ್ಮನೇಲೂ ಅಷ್ಟೇ, ನೀರ್ ಕುಡಿಯೋಕೆಂದ ನಾನು ಎದ್ರೆ ಎಲ್ಲ ಹಾಲಲ್ಲಿ ಓಡಾಡ್ತಿರುತ್ತೆ. ಅವಾಗ್ಲೇ ಗೊತ್ತಾಗ ಜಿರ್ಲೆ ಇದೆ ಇಲ್ವಾ ಅಂತ. ಸರ್ ಆಕ್ಚುಲಿ ಹಿಂಗ್ ಹಾಕಿಸ್ಕೋಬಾರ್ದಲ್ವಾ? ಹಿಂಗೆ ಸ್ಲಾಬ್ ಕಟ್ ಮಾಡಿ ಹಾಕಿಸ್ಕೋಬಹುದು ಮೇಡಮ್. ಸರ್ವಿಸ್ ತಗೋಬೇಕು ಕರೆಕ್ಟಾಗಿ ಮಾಡ್ಕೊಂಡ್ರೆ ಒಂದು 6 ಮಂತ್ ಸರ್ವಿಸ್ ತಗೊಂಡ್ರೆ ಇಯರ್ಲಿ ಒಂದ್ಸತಿ ಜಾಸ್ತಿ ಆಗ್ಬಿಟ್ರೆ ಏನಾಗುತ್ತೆ, ಈ ಥರ ಜಾಸ್ತಿ ಆಗುತ್ತೆ ನೋಡಿ. ಈ ತರ ಏನ್ ಕೊಡ್ಲಿ? ಬಟ್ಟೆ ಕೊಡ್ಲಾ? ಈ ತರ ಸರ್ವಿಸ್ ಮಾಡಕ್ಕೆ ಇಯರ್ಲಿ ಒಂದ್ಸತಿ ಮಾಡಿಸ್ಕೊಂಡ್ರೆ ಕಷ್ಟ. 6 ಮಂತ್ಗೆ ಒಂದ್ಸತಿ ಮಾಡಿಸ್ಕೊಂಡ್ರೆ ಗ್ಲಾಸ್ ಕ್ಲೀನ್ ಆಗಿರುತ್ತೆ, ಒಳಗಡೆನೂ ಕ್ಲೀನ್ ಆಗಿರುತ್ತೆ. ಬಟ್ ಸರ್ವಿಸ್ ಇಂಪಾರ್ಟೆಂಟ್. ನಾನು ಅಡುಗೆ ಮನೆ ಮಾಡುವಾಗ ಹೊಸ ಮನೆ ಸ್ಟಾರ್ಟಿಂಗಲ್ಲಿ ಯಾವ ಸ್ಟವ್ ಹಾಕಿಸ್ಕೊಳ್ಳೋದು ಹಾಬ್ ಅಂತ ಫುಲ್ ಕನ್ಫ್ಯೂಷನಲ್ಲಿತ್ತು. ಕೆಲವ್ರನ್ನ ಸಜೆಷನ್ ಕೇಳಿದ್ರೆ ಈ ಥರ ಹಾಕಿಸ್ಕೊಂಬೇಡ, ಮತ್ತೆ ಹಾಳಾದರೆ ಸ್ಟವ್ನ ಪ್ಲೇಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಬಟ್ ನನಗೇನಂತ ಅಂದರೆ ಫೈನಲಿ ಕಿಚನ್ ಲುಕ್ ಕಾಣಿಸ್ಬೇಕು, ನನಗೆ ಇದೇ ಥರ ಹಾಬ್ ಬೇಕಿತ್ತು. ಹಾಗಾಗಿ ನಾನು ಇದನ್ನು ಹಾಕಿಸ್ಕೊಂಡೆ. ಏನಪ್ಪ ಅಂತ ಅಂದರೆ ಇದನ್ನು ಹಾಕಿಸ್ಕೊಂಡು ನಾವು 6 ಮಂತ್ಸಿಗೆ ಒಂದ್ಸತಿ ಸರ್ವಿಸ್ ಮಾಡಿಸ್ತಾ ಇದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ವಂತೆ. ಸಪೋಸ್ ಏನಾದರೂ ನೀವು ಸರ್ವಿಸ್ ಮಾಡಿಸ್ದಾನೆ ಒಂದು 5 ವರ್ಷ 10 ವರ್ಷ ಆ ಥರ ಎಲ್ಲ ಇಟ್ಕೊಂಡ್ರೆ ನಿಮ್ಮ ಸ್ಟವ್ ಬಾಳಿಕೆ ಬರಲ್ಲ. ಇವಾಗ ಮನೇಲಿ ನಾವು ಈ ಥರ ಫಿಕ್ಸಿಂಗ್ ಅಲ್ಲದೆ ಬೇರೆ ಎತ್ತಿ ತೆಗಿತೀವಲ್ವಾ, ಆ ಥರ ಸ್ಟವ್ಗಳಾದರೆ ನಾವು ಯಾವ ಮಾಡೆಲ್ ಬೇಕೋ ಅದನ್ನು ಚೇಂಜ್ ಮಾಡ್ಕೊಳ್ತಾ ಇರ್ಬೋದು. ಬಟ್ ಈ ಸ್ಟವ್ ಆದರೆ ಏನಂದರೆ ಒಂದು ಸತಿ ನಾವು ಆ ಸ್ಲ್ಯಾಬ್ನ ಕಟ್ ಮಾಡಿ ಪ್ಲೇಸ್ ಮಾಡಿರ್ತೀವಿ ಅಲ್ವಾ, ಹಾಗಾಗಿ ಪ್ರಾಬ್ಲಮ್ ಆಗುತ್ತೆ. ಬಟ್ ನಿಮಗೂ ನಂತರನೇ ಏನಾದರೂ ಇದೇ ಥರ ಸ್ಟವ್ ಹಾಕಿಸ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಏನು ಮಾಡಿ 6 ಮಂತ್ಸಿಗೆ ಒಂದ್ಸತಿ ಅಥವಾ 1 ಇಯರಿಗೆ ಒಂದ್ಸತಿ ಈ ಥರ ಸರ್ವಿಸ್ನ ಮಾಡಿಸ್ಕೊಂಡ್ರೆ ನೀಟಾಗಿ ಮೇಂಟೈನ್ ಮಾಡ್ಬೋದು. ಯಾವುದಕ್ಕೂ ನೀರು ಹಾಕಂಗಿಲ್ಲ, ಹಂಗೆ ಒರೆಸ್ಕೊಬೇಕು. ನಾವು ಸ್ಟಾರ್ಟಿಂಗಲ್ಲೆಲ್ಲ ನೀರು ಹಾಕಿ ಉಜ್ಜಿ ಗ್ಯಾಸ್ ಸ್ಟವ್ನ ಹಾಳು ಮಾಡ್ಕೊಂಡಿದ್ದೀವಿ. ಇದೆಲ್ಲ ಇದ್ರದ್ದು ಚಿಕ್ಕದಾಗಿತ್ತು ಅಂತ ಹೇಳಿ ಫ್ಲೇಮ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೆ. ಆನ್ ಮಾಡಿ ಸರ್, ಪರವಾಗಿಲ್ಲ. ಆನ್ ಮಾಡಿದ್ರೆ ಕಾಣಲ್ಲ, ಫ್ಲೇಮ್ ಎಲ್ಲ ಒಂಚೂರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಇವತ್ತು ತೋರಿಸ್ತಾ ಇದೀನಿ ಅಷ್ಟೇನೆ. ಆಮೇಲೆ ಗ್ಯಾಸ್ ವೇಸ್ಟ್ ಮಾಡ್ತಿದ್ದೀರಾ ಮೇಡಮ್ ಅಂತೆಲ್ಲ ಹೇಳ್ಬೇಡಿ, ಅದನ್ನ ನೋಡಿದ್ರೆ ಗೊತ್ತೇ ಆಗಲ್ಲ. ಎಲ್ಲರ ಬೀಳ್ಸ್ ಒಡಗಿಡ್ದು ಹಾಕಿ ಕಣೆ ಇಂಪು. ಆಮೇಲೆ ನಿನ್ ಮದ್ವೆ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದೀನಿ. ಅಲ್ಲ, ಆಮೇಲೆ ಅದು ಹಂಗೆ ಉಳಿದ್ ಬಿಡುತ್ತೆ. ನೋಡಿ ಎಷ್ಟು ಯಬ್ಬ 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 ಯಬ್ಬ.
ಚಿಮ್ಮಿನೂ ಅಷ್ಟೇ ನಾವು ತಗೊಂಡ್ಬೇಕಾದ್ರೆ ಚೆನ್ನಾಗಿರೋದೇ ಬೇಕು ಅಂತ ಹೇಳಿ ಒಂದೇ ಸತಿ ಇನ್ವೆಸ್ಟ್ ಮಾಡ್ಬಿಟ್ಟು ತಗೊಂಡಿರ್ತೀವಿ ಅಲ್ವಾ. ಬಟ್ ಅದನ್ನು ಅಷ್ಟೇ 6 ತಿಂಗಳು ಅಥವಾ ವರ್ಷಕ್ಕೆ ಒಂದ್ಸತಿ ನೀವು 1000 ರೂಪಾಯಿ ಕೊಟ್ಟು ಒಂದು ಸರ್ವಿಸ್ನ ಮಾಡಿಸಿದ್ರೆ ಅಟ್ಲೀಸ್ಟ್ ನಾವೊಂದು 15 ಇಯರ್ಸ್ ಆದರೂ ಅದನ್ನು ನೀಟಾಗಿ ಮೇಂಟೈನ್ ಮಾಡ್ಬೋದು. ಹಾಗಾಗಿ ನಾನು ಏನು ಮಾಡಿದೆ, ಸ್ಟವ್ ಮತ್ತು ಚಿಮಣಿ ಎರಡನ್ನೂ ಒಟ್ಟಿಗೆ ಸರ್ವಿಸ್ ಮಾಡಿಸ್ಬಿಟ್ಟೆ. ಬಟ್ ಮೇಲ್ಗಡೆ ನಾನು ಎಷ್ಟು ಉಜ್ಜಿ ಕ್ಲೀನ್ ಮಾಡ್ಕೊಂಡಿರ್ತಿದ್ದೆ, ಅಂತೂ ಒಳಗಡೆ ಎಷ್ಟು ಡಸ್ಟ್ ಇತ್ತು ಅಂತ ಅಂದರೆ ಅದನ್ನು ನೀಟಾಗಿ ಕೆಮಿಕಲ್ ಹಾಕಿ ಇವರು ವಾಶ್ ಮಾಡಿಕೊಟ್ರು. ಇವರು ಯಾವ ಸ್ಟವ್ನ ಬೇಕಾದರೂ ಸರ್ವಿಸ್ ಮಾಡ್ತಾರೆ ಅನಿಸುತ್ತೆ. ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಬೇಕಾದರೆ ಇಂಟ್ರೆಸ್ಟ್ ಇದ್ದರೆ ಹಾಕಿರ್ತೀನಿ, ಚೆಕ್ ಮಾಡಿ. ನಮ್ಮದು ಕಾರ್ಪೆಂಟರ್ ಉಳ್ಕೊಂಡಿದ್ರಲ್ಲ ಮನೇಲಿ, ನಾನು ಲಿಪಿ ರೂಮಲ್ಲೆಲ್ಲ ಕೆಲವೊಂದು ಕೆಲಸಗಳನ್ನ ಮಾಡಿಸ್ಕೊಂಡೆ ಅಲ್ವಾ. ಸೊ ಅವರಿಗೂ ಮೋಹನ್ ಫ್ರೆಂಡ್ ಮನೇಲಿ ಹಾಸನಲ್ಲಿ ಸ್ವಲ್ಪ ಕೆಲಸ ಇತ್ತಂತೆ. ಸರಿ ಅವ್ರ ಲಗೇಜ್ ಎಲ್ಲ ಇಟ್ಕೊಂಡು ಬಸ್ಸಲ್ಲಿ ಹೋಗಬೇಕಲ್ಲ ಅಂತ ಹೇಳಿಬಿಟ್ಟು ಅವ್ರನ್ನ ಡ್ರಾಪ್ ಮಾಡಿ ಅವ್ರಿಗೊಂದು ಒಳ್ಳೆ ಊಟ ಕೊಡ್ಸೋಣ ಅಂತ ಹೇಳಿ ಹೋಟೆಲಿಗೆ ಕರ್ಕೊಂಡು ಬಂದೆ. ಅವರು ತುಂಬ ತಿಕ್ಕಾಗಿ ಚಪಾತಿನ ಮಾಡ್ತಾರೆ. ಮೇಲ್ಗಡೆ ನಮ್ಮ ಮನೆ ಪಾರ್ಟಿ ಹಾಲಲ್ಲಿ ಅವರೇ ಕುಕ್ ಮಾಡ್ಕೊಳ್ತಾ ಇದ್ರು. ಆಲ್ಮೋಸ್ಟ್ 5 days ಇದ್ದರು. ಹಾಗಾಗಿ ಚಪಾತಿ ನೋಡಿ ಭಯ್ಯ ನಿಮ್ಮದು ಎಷ್ಟು ತಿಕ್ಕಿರುತ್ತೆ, ಇಲ್ಲಿ ಎಷ್ಟು ತೆಳುಗಿದೆ ಅಂತ ಹೇಳ್ತಾ ಇದ್ದೆ. ಆ್ಯಂಡ್ ಅವರು ತುಂಬಾ ಖುಷಿಪಟ್ಟರು, ಮೇಡಮ್ ಊಟ ತುಂಬ ಚೆನ್ನಾಗಿದೆ, ಗೃಹ ಪ್ರವೇಶದ ಟೈಮಲ್ಲೆಲ್ಲ ಊಟ ಕೊಡಿಸ್ತಾರಲ್ವ ಆ ಥರ ಇದೆ ಅಂತ ಹೇಳಿ. ಹಾಸನಲ್ಲಿ ಮಲ್ಲಿಗೆ ಹೋಟೆಲಿಗೆ ಕರ್ಕೊಂಡು ಹೋಗಿದ್ದೆ. ಅಲ್ಲಿ ಬಾಳೆದೆಲೆ ಊಟದಲ್ಲಿ ಪ್ರತಿಯೊಂದು ಒಬ್ಬಟ್ಟು, ಪೂರಿ, ಚಪಾತಿ, ಪಾಯಸ, ಜ್ಯೂಸು ಪ್ರತಿಯೊಂದು ಕೊಟ್ಟಿದ್ರಲ್ಲ. ಹಾಗಾಗಿ ಅವರಿಗೆ ಏನು ಒಂದು ಹಬ್ಬದ ಊಟ, ಒಂದು ಫಂಕ್ಷನ್ ಊಟ ಅನ್ನೋ ಥರನೇ ಫೀಲ್ ಆಯಿತು ಅನಿಸುತ್ತೆ. ಊಟ ಮಾಡಿಕೊಂಡು ಅಲ್ಲಿಂದ ಅವ್ರು ಯಾವ ಮನೆಗೆ ಹೋಗಬೇಕಿತ್ತು ಅಲ್ಲಿಗೆ ಅವ್ರನ್ನ ಡ್ರಾಪ್ ಮಾಡಿದ್ವಿ. ಏನೋ ಒಂಥರ ಪಾಪ ನಾವು ಹೇಳ್ದಂಗೆ ಎಲ್ಲ ಚೆನ್ನಾಗಿ ಕೆಲಸ ಮಾಡಿಕೊಟ್ರು. ಚಿಕ್ಕ ಪುಟ್ಟ ಕೆಲಸಗಳನ್ನೂ ಹುಡುಕಿ ಅವ್ರ ಮನೆ ಥರ ಮಾಡಿಕೊಟ್ರು. ಹಾಗಾಗಿ ಖುಷಿ ಆಯಿತು ನಮಗೂ ಕೂಡ. ಅವ್ರನ್ನ ಡ್ರಾಪ್ ಮಾಡಿ ಇಂಪು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಅಂತ ಹೇಳಿದ್ಲು. ಶಾಪಿಂಗ್ನ ಮುಗಿಸ್ಕೊಂಡು ಆ್ಯಸ್ ಯೂಶ್ವಲ್ ನಾನು ರಾಘವೇಂದ್ರ ಮಠದ ಎದುರುಗಡೆನೇ ಹಣ್ಣು ತೊಗೊಳ್ತೀನಿ. ಅವ್ರ ಹತ್ರ ಹಣ್ಣು ತೊಗೊಂಡೆ. ಕಿತ್ತಲೆ ಹಣ್ಣು ತುಂಬಾ ಹುಳಿಯಾಗಿತ್ತು, ಬೇಡ ಅಂತ ಹೇಳಿ ಬಿಟ್ಟು ಆಮೇಲೆ SLJ ಬೇಕರಿ ಸ್ವಲ್ಪ ಬ್ರೆಡ್ ಎಲ್ಲ ತೊಗೊಂಡು ಅಲ್ಲಿಂದ ಬಂದು ಸಿಟಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಒಂದು ಮಯೂರಿ ಬ್ಯಾಂಗಲ್ ಸ್ಟೋರ್ ಅಂತ ಇದೆ. ಅಲ್ಲೂ ಕೂಡ ನನ್ನ ಸ್ಯಾರಿಗೆ, ಇಂಪು ಸ್ಯಾರಿಗೆ ಎಲ್ಲ ಮ್ಯಾಚಿಂಗ್ ಬಳೆಗಳೆಲ್ಲ ಬೇಕಿತ್ತು, ಅದನ್ನು ಪರ್ಚೇಸ್ ಮಾಡಿದ್ವಿ. ಒನ್ ಶಾರ್ಟಲ್ಲಿ ಎಲ್ಲದನ್ನು ಶಾಪಿಂಗ್ ಮುಗಿಸ್ಬಿಟ್ಟಿದ್ದೀವಿ ನಾವಿವತ್ತು. ಆ್ಯಂಡ್ ನೆಕ್ಸ್ಟ್ ಡೇ ಲಿಪಿ ಬೆಳಗ್ಗೆ ರುಟೀನ್ ಇದು. ಗುಡ್ ಮಾರ್ನಿಂಗ್ ಚಿನಿ, ಎದ್ದೇಳವ. ಟೈಮ್ ಎಷ್ಟು ಹೇಳ? 6:46. ನೋಡಿ ಇವತ್ತು 5 ನಿಮಿಷ ಬೇಗ ಎದ್ದೇಳಿಸ್ತಿದ್ದೀನಿ ಕಂದ. ಫೇವ್ರೇಟ್ ಇವತ್ತು ಫ್ರೂಟ್ಸು. ನಿಂಗೆ ಯಾವ್ಯಾವ ಫ್ರೂಟ್ಸ್ ಬೇಕು? ಲಿಚಿ ಇದೆ, ಡ್ರ್ಯಾಗನ್ ಫ್ರೂಟ್ ಇದೆ, ಆಮೇಲೆ ಇನ್ನೇನಿದೆಯಪ್ಪ? ಬರೀ ಸ್ನ್ಯಾಕ್ಸು. ಮಾಮಿ ಮುಖ ನೋಡಲ್ವಾ? ತಿಂಡಿ ಬೇಡವಾ? ಬರೀ ಸ್ನ್ಯಾಕ್ಸ್ ಯಾಕೆ ಕಳಿಸ್ಬೇಕಂತೆ? ಏನೇನು ಸ್ನ್ಯಾಕ್ಸ್ ಹಾಕ್ಲವ? ಸರಿ ಆಯಿತು. ಆಮೇಲೆ ಲಿಪಿ ಏನು ನೋಡಿಲ್ಲ ಏನು ತಂದಿದ್ದೀನಿ ಅಂತ. ಓಕೆ, ಸರಿ ಕಂಡ್ಬಿಟ್ಟು ನೋಡು. ಗುಡ್ ಮಾರ್ನಿಂಗ್ ಹೇಳಿ ಎಲ್ಲರೂ ಖುಷಿ ಪಡ್ತಾರೆ. ಲಿಪಿ ಎಷ್ಟು ಬೇಗ ಎದ್ದೇಳ್ತಾಳೆ, ವೆರಿ ಗುಡ್ ಗರ್ಲ್ ಅಂತಾರೆ. ಓಕೆ, ಹೋಗೋಣ ಕೆಳಗೆ. ಕಲರ್ ಡ್ರೆಸ್ ಇವತ್ತ ರಾತ್ರಿನೇ ಸೆಲೆಕ್ಟ್ ಮಾಡಿಟ್ಕೊಂಡಿದ್ದಾಳೆ. ಹೌದಾ? ಬೇಕು ಅಂತ ಚಾಲ್ ಪಲ್ಯ ಹೊತ್ತೋಗುತ್ತೆ ಲಿಪಿ. ಇದನ್ನ ತೋರ್ಸೋಣ ಬಿಡು, ಇನ್ನೊಂದಿನ ವಿಡಿಯೋ ಮಾಡೋಣ. ಇಲ್ಲಿ ನೋಡಿ, ಎಲ್ಲ ಬಿಚ್ಚಿ ರಾತ್ರಿನೇ ಲಿಪಿ ಎಲ್ಲ ಎತ್ತಿಟ್ಟಿದ್ದಾಳೆ. ಎಲ್ಲಿ ಮಗಳೇ ತೋರಿಸು. ಓ, ಇದೇ ಡ್ರೆಸ್ ಬೇಕಂತೆ, ಈ ಬ್ಯಾಗ್ ಬೇಕಂತೆ, ಕಲರ್. ಲಿಪಿ ಇದಕ್ಕೆ ಲಂಚ್ ಬ್ಯಾಗ್ ಎಲ್ಲ, ಲಂಚ್ ಬಾಕ್ಸ್ ಇದೆಯಲ್ಲ ಲಿಪಿ. ಹಾಂ ಸರಿ ಬಾ, ಬೇಗ ಬ್ರಷ್ ಮಾಡಿಕೊಂಡು. ಲಿಪಿ ಸ್ಟಾಕಿಂಗ್ಸ್ ಹಾಕೊಂಡು ಹೋದ್ರೆ ನೀನು ಸ್ಕೂಲಲ್ಲಿ ಡ್ಯಾನ್ಸ್ ಮಾಡೋಕ್ಕಾಗುತ್ತಾ? ಏನು ರೆಡಿ ಮಾಡಿಲ್ಲ, ಕಿಚನ್ ಕೆಲಸ ಆಗತ್ತಂತ ಎಲ್ಲ ಹಂಗಂಗೆ ನಮ್ಮ ಕಿಚನಲ್ಲಿ ಕಾಲಿಗೆ ಕೈಗೆ ಸಿಗಾಕೊಂಡಿರುತ್ತೆ. ಲಿಪಿ ಬೇಗ ಬಾ ಮಗಳೇ. ನೀನು ಬ್ರಷ್ ಮಾಡ್ಕೊಂಡು ಬಂದರೆ ಏನೇನು ಫ್ರೂಟ್ಸ್ ಬೇಕು ನೋಡ್ಬಾಯಿ. ಬೇಗ ಟೈಮ್ ಇಲ್ಲ ಚಿನ್ನು, ಚಪಾತಿ ಅರಿಬೇಕಿನ್ನು. ಹಾಂ ಸರಿ. ಆಮೇಲೆ ಮೀನಜ್ಜಿ ಯಾಕೆ ಉಳ್ದಿದೆ ಅಂತ ಕೇಳ್ತಾರೆ. ಯಾಕೆ ಉಳ್ದಿದೆ ಮಗಳೇ ಮೀನಜ್ಜಿ? ಅಪ್ಪ ಇಲ್ಲ, ಅದಕ್ಕೆ ಮೀನಜ್ಜಿನ ಉಳಿಸ್ಕೊಂಡಿದ್ದೀನಿ. ಎಲ್ಲಿಗೆ ಹೋಗಿದೆ ಹೇಳ್ಬೇಕು ಜೋರಾಗಿ. ಪ್ರಯಾಗ್ರಾಜ್. ನೀನು ಅದನ್ನೇ ಹೇಳಿದ್ದಂತೆ. ಹ್ಞೂ ಸರಿ ಹೋಗು ಬೇಗ. ಅಮ್ಮ ಟೈಮ್ ಆಯ್ತು ಕಣಮ್ಮ, ಸ್ನಾನ ಮಾಡಿಸ್ಕೊಂಡ್ ಬಂದ್ಬಿಡು. ಲಿಪಿ ಆ ಬಟ್ಟೆ ಚುಚ್ಚುತ್ತೆ ಅಂದ್ರೆ ಅಷ್ಟೇ ನಾನು. ಹಾಂ ಸರಿ ಹೋಗಿ ಮೀನಜ್ಜಿ ಜೊತೆ. ನೋಡಲ್ ಮೀನಜ್ಜಿ ಬ್ರಷ್ ರೆಡಿ ಆಯ್ತಾ?
ಪಲ್ಯ ಬೇಡ ಅಲ್ಲಿ ಹಚ್ಚಿರೋದ್ ನೋಡ್ ನಗಾಡ್ತಾರೆ ಈಗ. ಸರಿ ಬಿಡು, ಪಲ್ಯ ಬೇಡ. ಚಪಾತಿ ಎಷ್ಟು ಪೀಸ್ ಹಾಕ್ಲಿ? ಸರಿ ಆಯ್ತು. ಪಲ್ಯ ಜಾಸ್ತಿ ಬೇಡ. ಆಮೇಲೆ ಇನ್ನೇನು ಜಾಸ್ತಿ ಬೇಡ ಹೇಳು, ಇನ್ನೇನು ಬೇಡ? ನೀನು ಅಮ್ಮ ಹೇಳ್ದಂಗೆ ಕೇಳ್ತೀಯಾ? ಏನಾಕಿದೀನಿ ಗೊತ್ತಾ ಚಿನ್ನು, ಸ್ಕೂಲಿಂದ ಬಂದ ತಕ್ಷಣ ಡ್ರ್ಯಾಗನ್ ಫ್ರೂಟ್ ಹಾಕ್ತೀನಿ, ಲಿಚ್ಚಿ ಮತ್ತೆ ಇದು ಎಂತದಪ್ಪ ಇನ್ನೊಂದು ಯಾವ್ದು ಮಕ್ಕಳೇ ಚರ್ರಿ, ಅದು ಡ್ರ್ಯಾಗನ್ ಫ್ರೂಟು ಒಟ್ಟಿಗೆ ತಿನ್ಬಾರ್ದಂತೆ. ಒಟ್ಟಿಗೆ ತಿಂದರೆ ಇನ್ನೊಂದು ಪಿಯರ್ ಫ್ರೂಟ್ ಹಾಕಿದ್ದೀನಿ. ಒಟ್ಟಿಗೆ ತಿಂದರೆ ಹೊಟ್ಟೆ ಒಳಗಡೆ ಜಗಳ ಆಡ್ತಾವಂತೆ. ಕೇಳು ಮೀನಜ್ಜಿನ, ಜಗಳ ಆಡಲ್ವೇ ನಮ್ಮ ಹೊಟ್ಟೆ ಒಳಗಡೆ? ಬಾ ಅನ್. ಓ ಗಲೀಜು, ನಂಗೆ ಹೊಡಿಬೇಕಾ? ಮಮತಾ ಮ್ಯಾಮ್ ನೋಡ್ತಾ ಇರ್ತಾರೆ. ಟೈಮ್ ಆಯ್ತು 7:20 ಈಗ ಮುಗೀತಲ್ಲ, ಅವಳು ತಲೆ ಬಾಚಿದ್ ಮುಗ್ದೆ ಹೋಯ್ತು. 7:21 ತಲೆ ಬಾಚ್ತೀನಿ. ಆ ಚಪಾತಿ ಬೇಡ, ಈ ಪಲ್ಯ ಬೇಡ, ಅದು ಬೇಡ, ಇದು ಬೇಡ, ಕೊನೆಗೆ ಏನ್ ತಿನ್ಸಿದ್ರು ಹೊಟ್ಟೆ ಒಳಗಡೆ ಹೋಗುತ್ತೆ. ಅಜ್ಜಿ ತಾಡ್ ಬ್ರಷ್ ಹೊಡ್ಕೊಂಡು ನಿಂತ್ಕೊಳ್ಳೋದು ಏನ್ ಸ್ಟೈಲ್, ಅದೊಂದು ವಿಡಿಯೋ ಮಾಡ್ಕೋಬೇಕು. ಹಿಂಗೆ ಕೈ ಎತ್ಕೊಂಡು. ಏನ್ ಮಾಡ್ತಿದ್ಯಾ? ಲಿಪ್ಸ್ಟಿಕ್ ಬೈಯಲ್ವ ಲಿಪ್ಪಿ ಸ್ಕೂಲಲ್ಲಿ? ಯಾರು ಹಚ್ಕೊ ಬರ್ತಾರೆ? ಟೈಮ್ ಆಯ್ತು ಮಗಳೇ, ಪ್ಲೀಸ್ ಮಗಳೇ, ಬಸ್ ಬಿಟ್ಟೋದ್ರೆ ಓಡೋಗ್ಬೇಕು. ನಿಮ್ಮನೇಲಿ ಹಿಂಗೇನಾ ಮಕ್ಕಳು? ಲಿಪಿ ಥರನೇ? ಲಿಪಿ ನಿಜ ಬಯಸ್ಕೊತೀಯ ಸ್ಕೂಲಲ್ಲಿ? ಸಾಕು, ನಿನ್ ಕೈಗೆ ಸಿಗಂಗೆ ಏನು ಇಡಬಾರ್ದು. ಬಾ ಬೇಗ. ಕಳ್ಳಿ, ಬಾ ಬೇಗ, ಟೈಮ್ ಆಯ್ತು. ಎಲ್ರಿಗೂ ಬಾಯ್ ಹೇಳ. ಬಾ ನಡಿಯಮ್ಮ, ಬಿಟ್ಟು ಬರೋಣ. ಬಾರಮ್ಮ ನೀನಮ್ಮ. ಹೆಂಗಿದೆ ಲಿಪ್ಪಿ? ಬೆಳಗ್ಗೆ ಕಿರಿಕ್ರಾಣಿ ನೋಡಿಲ್ ನಮ್ಮ ಮನೆ ಎಲ್ಲ ಗಲೀಜು. ಬಾಯ್ ಮಗಳೇ. ನಾನ್ ಬರಲ್ಲ, ಮೀನಜ್ಜಿ ಕೈಲಿ ಹತ್ತಿಸ್ಕೋತೀಯಾ? ಬೇಡವಾ ನಾನು? ಲಿಪಿ ಫ್ಯಾಷನ್ ಶೋ ಮಾಡಕ್ ಹೋಗ್ತಿದ್ಯಾ? ಈಗ ವರ್ಷಕ್ಕೆ ಬರ್ತಾವ ನನ್ ಬೈಸ್ಕೊತೀಯ? ಅಲ್ಲಿಂದ ಯಾಕೆ ಹಚ್ಕೊ ಬಂದೆ? ಲಿಪಿ ಬಾಯ್. ಅಲ್ಲಿದೆ ಲಂಚ್ ಬ್ಯಾಗ್, ಹೋಗು ಮೀನಜ್ಜಿ ಹತ್ರ. ಹೆಂಗವ ತೋರ್ಸು ಪ್ಲೀಸ್. ನಾನೊಮ್ಮೆ ಮಾತಾಡ್ಸಲ್ಲ, ತೋರ್ಸಿಲ್ಲ ಅಂದ್ರೆ. ಪುಷ್ಪ 2 ಯಾರು ಹೇಳ್ಕೊಟ್ಟಿದ್ದು? ತಲೆ ಯಾರಿಗೆ ಬಾಚಿರೋದು? ಮತ್ತೆ ನಾನು ಬಾಚಿದಲ್ದೆ ಕೂತ್ಕೊಂಡಿರ್ತಲ್ಲ. ಸರಿ, ಈಗ ಫಸ್ಟ್ ದೋಸೆ ಕಡ್ಡಿ ತಗೋತಾಳೆ. ಕೈ ಕಾಲು ಮುಖ ತೊಳೆದು ಅಡಿಗೆ ಮನೆಗೆ ಏನ್ ತಿನ್ಬೇಕು ನೋಡ್ಬೇಕು. ಈಗ ನಿಜವಾಗ್ಲೂ ಈ ವಿಡಿಯೋ ಹೆಂಗಿದೆ ಅಂತ ಗೊತ್ತಿಲ್ಲ, ತುಂಬಾ ನ್ಯಾಚುರಲ್ ಆಗಿನೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾಡಿದೀನಿ. ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಕೆಳಗಡೆ ಪೇಂಟ್ ಮಾಡ್ತಿದ್ವಲ್ವಾ ಗೇಟಿಗೆ ಡ್ಯೂಕು, ಹಾಗಾಗಿ ಮೇಲ್ಗಡೆ ಸೋಲಾರ್ ಇಟ್ಟಿರೋ ಸ್ಟ್ಯಾಂಡಿಗೆ ಎಲ್ಲದಕ್ಕೂ ಕೂಡ ಪೇಂಟ್ ಮಾಡಿಸ್ತಾ ಇದ್ದೆ. ಅದನ್ನ ಮೇಲ್ಗಡೆ ನೋಡ್ತಾ ಇದ್ದೆ. ಡಿಫ್ರೆನ್ಸ್ ನೋಡಿ, ಈ ಥರ ಇದಿಟ್ಕೊಳ್ಳೆ, ಈ ಥರ ಆಗುತ್ತೆ. ಇವಾಗ ಫುಲ್ಲು ಕ್ಲೀನ್ ಆಗುತ್ತೆ. ಇದು ವಾಷಬಲ್ಲು, ಹಾಗಾಗಿ ನೀಟಾಗಿ ಅವಾಗವಾಗ ಕ್ಲೀನ್ ಮಾಡಿಸ್ಕೊಳ್ತಾ ಇರ್ತೀನಿ. ಇಡೀ ಮನೆ ಎಲ್ಲ ವರ್ಷ ಎಲ್ಲ ತಿಕ್ಕು ತೊಳಿ ಉಜ್ಜು ಅಲ್ವಾ? ಇವು ಯಾವಾಗ ಬರೀ ಕ್ಲೀನಿಂಗು ಸಿಕ್ಕದೆ ಕ್ಲೀನ್ ಆಗೋಗುತ್ತೆ. ನೋಡೋರು ಬೇಜಾರು, ನಮಗೆ ಮಾಡೋರಿಗೂ ಇನ್ನೂ ಬೇಜಾರು. ಫುಲ್ ಎಲ್ಲ ಹೋಗಿತ್ತು. ಅಂದರೆ ಗೃಹ ಪ್ರವೇಶದ ಟೈಮಲ್ಲಿ ನೀಟಾಗಿ ಪಾಲಿಷ್ ಮಾಡಿಸಿರ್ಲಿಲ್ಲ, ಹಾಗಾಗಿ ಈಗ ಪಾಲಿಷ್ ಮಾಡಿಸಿದ್ವಿ. ನೋಡಿ, ಒಂದು ಮಾಡ್ಸಕ್ಕೆ ಹೋದ್ರೆ ಒಂದೊಂದು ಕಿತ್ಕೊ ಬರ್ತವೆ ಅನ್ನಂಗೆ ಆಯ್ತು ಈ ಕತೆ. ಇವಾಗ ಎಷ್ಟು ನೀರು ಹಾಕಿದ್ರೆ ಏನಾಗಲ್ವಾ? ನೀರು ಹಾಕೋದಲ್ಲ ಇಂಪು ಪ್ರಾಬ್ಲಮ್ಮು. ನಾವೇನು ಮಾಡಿದ್ವಿ ಗೊತ್ತಾ, ಈ ಗೇಟ್ನೇ ತೆಗ್ದಿರ್ಲಿಲ್ಲ. ಗೇಟ್ನ ಆವಾಗ ತೆಗಿಬೇಕು. ಇನ್ನು ಮದುವೆ ಹೆಣ್ಣು ಚೆನ್ನಾಗಿರ್ಲಿ ಅಂತೇಳಿ ಎಳ್ನೀರು ಕುಡಿಸ್ತಾ ಇದ್ದೀನಿ ಮದುವೆ ಹೆಣ್ಣಿಗೆ. ಒಂದು ಲೋಟ ತಗೊಬಂದು ನಿಮ್ಗೊಂಚೂರು ಕೊಡ್ತೀನಿ. ನನಗೆ ಕುಡ್ಸಾಯ್ತು. ಪಾಪ ತುಂಬ ಕೆಲಸ ಮಾಡಿ ಒಂದು ವಾರದಿಂದ ಸುಸ್ತಾಗೆಲ್ಲ ಕುಡಿತಾ ಇದ್ದಾಳೆ.
ಸಾಕು ಬಿಡು. ಲಿಪಿ ಏನಾದ್ರು ವಿಡಿಯೋ ನೋಡ್ಬಿಟ್ರೆ ಅಮ್ಮ ನನಗೆ ಅಲ್ಲಮ್ಮ ಇಬ್ರು ಕುಡ್ದಿದ್ದೀರಾ ಅಂತಾಳೆ. ಲಿಪಿಗೆ ಆಕ್ಚುಲಿ ಎಳ್ನೀರು ಸಖತ್ ಇಷ್ಟ. ಎಲ್ಲಿ ತೋಟದಿಂದ ತರಿಸಿದ್ದು? ಅಪ್ಪ ತಂದಿಟ್ಟು ಐತೆ ಚೀಲದಲ್ಲಿ, ನಾನು ನೋಡೇ ಇಲ್ಲ. ನಮ್ಮ ತೋಟದಲ್ಲಿ ಹೇಳೋದು ಇಲ್ಲ. ಎಳ್ನೀರಿದ್ರು ಇವತ್ತಿನವರೆಗೂ ತರ್ಸ್ಕೊಂಡ್ ಕುಡಿಯಲ್ಲ, ಅಲ್ಲಿ ಹೋಗು ಕುಡಿಯಲ್ಲ. ಒಂದಿನ ನಮ್ಮ ತೋಟಕ್ಕೆ ಹೋಗಿ ವಿಡಿಯೋ ಮಾಡೋಣ ಅನ್ಕೊಂಡ್ವಲ್ಲ ಇಂಪು, ಅಷ್ಟೊಂದು ಹಿಂದೆ ಮದುವೆ. ತೋಟಕ್ಕೆ ಹೋಗಿ ವಿಡಿಯೋ ಮಾಡೋಣ ಅಂತ ಅನ್ಕೊಂಡ್ಲು. ಇವ್ರಪ್ಪ ಏನೇನೋ ಬೆಳೆದಿದ್ರು ನಮ್ಮ ದೊಡ್ಡಪ್ಪ, ಅದನ್ನ ವಿಡಿಯೋ ಮಾಡೋಣ ಅಂದ್ಲು. ಅಷ್ಟೊತ್ತಿಗೆ ಮನೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಲು. ಇವಾಗ ಮದುವೆ ಬಂತು ಹತ್ರ, ಇನ್ನ ವಿಡಿಯೋ ಮಾಡ್ದಂಗೆ. ಇನ್ನೇನಿದ್ರು ನೆಕ್ಸ್ಟ್ ಬರುವ ವಿಡಿಯೋ ಯಾವುದು ಅಂದರೆ ನನ್ನ ಮದುವೆ ಶಾಪಿಂಗ್. ಶಾಪಿಂಗೇ ಮುಗ್ದೋಯ್ತು. ಆದ್ರೂ ಈ ಬ್ಲೌಸ್ ಕಲೆಕ್ಟ್ ಮಾಡಬೇಕು, ಇನ್ನೂ ಹೋಗೋದೆಲ್ಲ ಇದಾವಲ್ಲ. ನಿನ್ ಬ್ಲೌಸ್ ಎಲ್ಲ ಹೆಂಗೆ ಎಂಬ್ರಾಯ್ಡ್ರಿ ಮಾಡಿಸಿದೀವಿ ಅಂತ ತೋರಿಸ್ಬಾರ್ದಾ? ಕರೆಕ್ಟ್, ಎಲ್ರಿಗೂ ಐಡಿಯಾ ಬರುತ್ತೆ. ಅದಾದ್ಮೇಲೆ ಹಳದಿ ಶಾಸ್ತ್ರ ಸ್ಟಾರ್ಟು, ಮೆಹಂದಿ. ಲಿಪಿಗ್ ಬೇರೆ ಬಟ್ಟೆ ತಗೊಂಡಿಲ್ಲ ಇನ್ನ ಲಿಪಿಗ್ ತಗೊಂಡಿಲ್ಲ, ಇನ್ನ ಇವಳಿಗೆ ತಗೊಂಡಿಲ್ಲ. ರಿಸೆಪ್ಷನ್ ಇವಳಿಗೆ ಇನ್ನು ಸೀರೆ ತಗೊಂಡಿಲ್ಲ. ನಿನ್ ಮದ್ವೆ ದಿನ ಹುಟ್ಟಿರ್ತಿಲ್ಲ, ಅದ್ ಹೆಂಗೋ ರಿಸೆಪ್ಷನ್ ಹುಡ್ಕತ್ತೀನಿ ಬಿಡು. ನನ್ನೇ ಹುಡ್ಕತ್ತಾಳಂತೆ. ನಾನಂತೂ ಕೊಡಲ್ಲ, ಯಾಕಂದ್ರೆ ಬ್ಲೌಸ್ ಆಗಲ್ಲ. ಇವಾಗ ಏನಂತ ಅಂದರೆ ಎಲ್ಲರೂ ಟೈಲ್ಸು ಮಾರ್ಬಲ್ಸು ಆ ಥರದ್ದೆಲ್ಲ ಹಾಕಿಸ್ಕೊಳ್ತೀವಲ್ವ, ಸ್ವಲ್ಪ ನೀರು ಚೆಲ್ಲಿದ್ರೂ ಫುಲ್ ಜಾರ್ ಬಿಡ್ತೀವಿ. ಮತ್ತು ಬೇರೆ ಥರ ಮ್ಯಾಟೆಲ್ಲ ಯೂಸ್ ಮಾಡಿದ್ರೆ ಆ ಮ್ಯಾಟ್ ಸಮೇತನ ಜಾರ್ ಬಿಡ್ತೀವಿ. ನನಗಂತೂ ಅದು ಲಾಸ್ಟ್ ಟೈಮೆಲ್ಲ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟು ಇವಾಗ ಯಾವ ಮ್ಯಾಟ್ ತೊಗೊಂಡ್ರು ನಾನು ಆ್ಯಂಟಿ ಸ್ಕಿಡ್ ಮ್ಯಾಟ್ನ ತೊಗೊಳ್ತೀನಿ. ಆ ಮ್ಯಾಟ್ನ ತೊಗೊಂಡ್ರೆ ಏನಾಗುತ್ತೆ ಅಂದರೆ ನಾವು ವಾಷಿಂಗ್ ಮಿಷಿನಿಗೆ ಹಾಕೋಕ್ಕೆ ಆಗಲ್ಲ, ಕೆಳಗಡೆ ಅದು ರಬ್ಬರ್ ಥರ ಕೊಟ್ಟಿರ್ತಾರಲ್ವ, ನಮಗೆ ಜಾರಬಾರ್ದು ಅಂತ ಹೇಳಿಬಿಟ್ಟು. ಹಾಗಾಗಿ ನಾನು ಒಬ್ರನ್ನ ಹೆಲ್ಪಿಗೆ ಕರ್ಕೊಂಡಿದ್ದೆ. ಅವ್ರಿಗೆ ಸ್ವಲ್ಪ ಒಬ್ಬರಿಗೆ ಮ್ಯಾಟ್ ತೊಳೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಇಬ್ಬರು ಸೇರಿಕೊಂಡು ನಾನು ಅವ್ರಿಗೆ ನೀರು ಹಾಕ್ಕೊಡ್ತಾ ಇದ್ದೆ. ಅವ್ರು ಸ್ವಲ್ಪ ಲಿಕ್ವಿಡ್ ಎಲ್ಲ ಹಾಕ್ಕೊಂಡು ಉಜ್ಜಿ ಕ್ಲೀನ್ ಮಾಡ್ಕೊಂಡ್ವಿ. ವಿಡಿಯೋ ಎಡಿಟಿಂಗ್ ಮಾಡುವಾಗ ಮುಂಚೆ ಎಲ್ಲ ವಾಯ್ಸ್ ಕೊಡ್ತಾ ಇರ್ಲಿಲ್ವಲ್ಲ, ನಾನು ಎಷ್ಟು ರಿಸ್ಕ್ ಆಗ್ತಿತ್ತು ಗೊತ್ತಾ ಎಡಿಟಿಂಗ್ ಮಾಡೋಕ್ಕೆ. ಈಗ ಅಚ್ಚುಕಟ್ಟಾಗಿ ವಿಡಿಯೋ ವಾಯ್ಸ್ ಮಾಡ್ಕೊಂಡಿರ್ತೀವಲ್ಲ, ಈ ತರ ಆರಾಮಾಗಿ ಎಡಿಟ್ ಮಾಡ್ಬೋದು. ನೆನ್ನೆ ರಾತ್ರಿ 10 ಗಂಟೆಗೆಲ್ಲ ಎಡಿಟ್ ಮಾಡಿ ಮುಗಿಸಿ, 10:30ಗೆಲ್ಲ ಮಲ್ಗೆ ಆಯ್ತು. ಒಂದೊಂದಿನ 11:30, 12 ಗಂಟೆ ತನಕ ಮಾಡ್ಕೊಟ್ಟಿದ್ನಲ್ಲ. ಇದು ಆಕ್ಚುಲಿ ಸುಮಾರು ಜನ ಚೆನ್ನಾಗಿಲ್ಲ ನಿಮ್ ರೂಮಿಗೆ ಸೂಟ್ ಆಗಲ್ಲ ಅಂತ ಇದ್ರು. ಎಷ್ಟೊಂದು ಯೂಸ್ಫುಲ್ ಆಗ್ತಿದೆ ನೋಡು. ಕಿಟಕಿನೇ ಹಾಕಿಲ್ವಲ್ಲ ಇವರು ಕೆಲಸದವರು. ಇಂಪು ಮದ್ವೆ ಹೊತ್ತಿಗೆ ಒಂದ್ ರೇಂಜಿಗೆ ಎಲ್ಲ ಮನೆ ಕ್ಲೀನ್ ಆಯ್ತು. ಮತ್ತೆ ಮದ್ವೆ ಆದ್ಮೇಲೆ ಗೆಸ್ಟು ಅವರು ಇವರು ಬಂದ್ಮೇಲೆ ಮತ್ತೆ ಒಂದ್ ರೇಂಜಿಗೆ ಗಲೀಜಾಗುತ್ತೆ. ಆಮೇಲೆ ಮತ್ತೊಂದ್ಸತಿ ಕ್ಲೀನ್ ಮಾಡ್ಬೇಕು. ಇಂಪು ತೋರ್ಸ ನಿನ್ ಮದ್ವೆ ಚೌಟ್ರಿ. ಇವಾಗ ಮನೆ ಆಗ್ಬಿಟ್ಟಿದೆಯಲ್ಲ, ಕಾಣಲ್ಲ ಅಷ್ಟು. ಮನೆ ಆಗ್ಲಿಲ್ಲ ರೂಮಿಂದ ನೋಡಿದ್ರೆ ಅಲ್ಲಿ ಆ ಕಾರ್ನರ್ ತೋರ್ಸು. ಆ ಕಾರ್ನರ್ ಅಲ್ಲಿ ಕಾಣ್ತಿರೋದು ಇಂಪು ಮದ್ವೆ ಚೌಲ್ಟ್ರಿ. ಇದೇ ಚೌಲ್ಟ್ರಿ ಫುಲ್ ಝೂಮ್ ಮಾಡಿದೆಲ್ಲ ವಿಂಡೋ ಕಾಣ್ತಿದ್ಯಲ್ಲ, ಅದು ಚೌಲ್ಟ್ರಿ. ಆಮೇಲೆ ಇಲ್ಲೇ ಈ ಮನೆ ಒಂದ್ ಎದ್ದಿಲ್ಲ ಅಂದ್ರೆ ಈ ಕಡೆ ಫ್ರಂಟ್ ವ್ಯೂ ಬರುತ್ತೆ. ಫುಲ್ ನಮ್ಮನೆ ಚೌಲ್ಟ್ರಿ ಕಾಣೋದು. ಲಿಪಿ ಚಿಕ್ಕದ್ರಲ್ಲಿ ಇದ್ದಾಗ ಇಂಪು ಇಲ್ಲಿ ನಿಂತ್ಕೊಂಡೋಳ ಆಯ್ತಾ. ಇಲ್ಲಿ ನಿಂತ್ಕೊಬಿಟ್ಟು ಅವ್ರನ್ನ ಯಾರನ್ನಾರು ಡ್ರೆಸ್ ಮಾಡ್ಕೊಂಡಿರೋರಲ್ಲ, ಅಮ್ಮ ಅವಳು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾಳಲ್ವಾ, ಅವಳು ಹಾಕೊಂಡಿರೋ ಡ್ರೆಸ್ ಕಲರ್ ಚೆನ್ನಾಗಿದೆ ಅಲ್ವಾ ಅಂತ ಹೇಳೋಳು. ಈಗ ಮನೆ ಆದ್ಮೇಲೆ ಏನು ಕಾಣಿಸಲ್ಲ. ಯಾವಾಗ್ಲೂ ನಾವು ಯಾವ ಫಂಕ್ಷನಲ್ಲೂ ಲೇಟಾಗಿ ರೆಡಿ ಆಗೋದಾಯ್ತಾ ನಮ್ಮಮ್ಮ. ಅದಕ್ಕೆ ನಮ್ಮ ಇಂಪು ಹೇಳ್ಬಿಟ್ಟಿದ್ದಾಳ, ಅಕ್ಕ ಯಾವಾಗ ಬರ್ತೀಯೋ ಬಿಡ್ತೀಯ, ದಯವಿಟ್ಟು ನನ್ನ ದಾರೆಗಂತೂ ಬಾರಕ್ಕ ಪ್ಲೀಸ್ ಅಂತೆ. ಅಂದ್ರೆ ಲೇಟ್ ಮೇಕಪ್ ಎಲ್ಲ ಮಾಡಿಸ್ಕೊಂಡು ಇವಳು ಮನೆಯಿಂದ ಹೊರಟು ಬರೋದೇ ಲೇಟ್ ಆಗುತ್ತೆ. ಅಕಸ್ಮಾತ್ ಏನಾರು ಮೇಕಪ್ ಮದ್ವೆ ನೋಡೇ ಏನಾರು ಮೇಕಪ್ ಮಾಡಿಸ್ಕೊ ಅಂತ ಹೇಳ್ಬಿಟ್ರೆ ಮಧ್ಯಾಹ್ನ 1 ಗಂಟೆಗೆ ಬಂದಿರ್ತಾರೆ. ಇವ್ರು ಓನರ್ ಆಂಟಿ ಮಗನ ಮದ್ವೆ ಆಯ್ತು ರೀಸೆಂಟಾಗಿ. ಅವಾಗ ಇಬ್ರು ಇವಳು ತಂಗಿನ ಮತ್ತೆ ಇವಳು ಎಷ್ಟು ಗಂಟೆಗೆ ಬಂದಿರ್ಬೇಡ, ಮಧ್ಯಾಹ್ನ 1 ಗಂಟೆಗೆ ಬಂದಿರೋದು. ಅಷ್ಟೊತ್ತಿಗೆ ಹುಡುಗಿ ರಿಸೆಪ್ಷನ್ ಮುಗಿಸಿ ಊಟಕ್ಕೆ ಹೋಗ್ತಿದ್ರ ಏನೋ. ಇಲ್ಲ ನಿನ್ ಮದ್ವೆ ಕರೆಕ್ಟಾಗಿ. ಅದಕ್ಕೆ ನಾನು ನಮ್ಮ ದೊಡ್ಡಮ್ಮ ರೇಗ್ಸೋದು, ಏನಕ್ಕೆ ಬರ್ತೀಯ ಗೊತ್ತಿಲ್ಲ, ನಾನು ದಾರೆ ಆಗೋ ಟೈಮಲ್ಲಿ ನಾನು ಮುಂದೆ ಬಂದು ನಿಂತಿರ್ಬೇಕು ಅಂತ. ನೋಡ್ತಾ ಇರ ಬರೀ ಈ ಸತಿ ಏನಿಲ್ಲ ಮೇಕಪ್ ಮಾಡಿಸ್ಕೊಳಲ್ಲ. ಎಷ್ಟೊಂದ್ ಜನ ನಂಗೆ ಮೇಕಪ್ ಚೆನ್ನಾಗ್ ಕಾಣಲ್ಲ ಅಂತ ಹೇಳಿದಾರಲ್ಲ, ನಾನ್ ಬರೀ ಏನ್ ಹೇಳು ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಸ್ಯಾರಿ ಡ್ರೆಸ್ಸಿಂಗ್ ನೋಡೋಣ ಎಷ್ಟು ಕಡೆ ನಾನು ನೋಡ್ತಾ ಇರ್ತೀನಿ ಅಲ್ಲಿ ಕುತ್ಕೊಂಡು. ಬಂದ ಮೊಬೈಲಿಗೆ ಹಾಕೊಟ್ಬಿಡ್ತೀನಿ, ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀನಿ ನಾನು ಹೊರಗಡೆ ಬನ್ನ ರೆಡಿ ಆದ್ನ ಇಲ್ವಾ, ಏನ್ ಮಾಡ್ತಿದೀನಿ. ಇಲ್ಲ ನಾನೇ ಬಂದು ಕರ್ಕೊಂಡ್ ಬರ್ಬೇಕಾ? ಅಲ್ಲ ಇಂಪು ನಿನ್ನೆ ಇಲ್ಲೇ ಕರ್ಕೊಂಡ್ ಬಂದು ರೆಡಿ ಮಾಡ್ತೀನಿ. ಅದು ಹೆಂಗೋ 10 ಕಾಲಿಗಲ್ವ ದಾರೆ, 10 ಕಾಲಿಗಲ್ವ ಇಂಪು. ಎಷ್ಟು ಧೂಳು ಇದೆ ಗೊತ್ತಾ ಇಲ್ಲಿ, ನಿನಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ. ಬರ್ತಿದ್ಯಾ? ಇಲ್ಲಿ ಬಂದು ನಿಂತ್ಕೊಂಡು ನೋಡು. ತಗಿಲ್ಲ ಹಂಗಾರಿದ್ಯಾ? ತೆಗೆದು ಬಿಡು ಮತ್ತೆ ನೋಡಲ್ಲಿ. ಇಲ್ಲಿಂದ ಬಂದ್ ಬಾ. ಮೂವ್ ಆಗ್ತೈತೆ ನೋಡು. ಇಲ್ಲ ಇಂಪು ನಿಂಗೆ ಗೊತ್ತಾಗ್ತಾ ಇಲ್ಲ. ಆಯ್ತು. ನಿಜವಾಗ್ಲೂ ಆಕ್ಚುಲಿ
ಈ ಫಿಟ್ಟರ್ ಹಾಕಿರೋದ್ರಿಂದ ಬೆಡ್ ಎಷ್ಟು ಕ್ಲೀನ್ ಆಗಿರುತ್ತೆ. ಚಿಕ್ಕ ಮಕ್ಳು ಇದ್ದಾಗ ನಮಗೂ ಅಷ್ಟೇ ತುಂಬಾ ನೀಟಾಗಿ ಮೈಂಟೈನ್ ಮಾಡ್ಬೋದು ಅನ್ಸುತ್ತೆ. ಆ ಬೆಡ್ ಹಾಕಿದೀವಲ್ಲ ಇಂಪು, ಆ ಬೆಡ್ಡಲ್ಲಿ ಏನೇನು ಗಲೀಜು ಒಂಥರ ಲಿಪಿ ಚಿಕ್ಕವಳಿದ್ದಾಗ ಎಲ್ಲ ಹಂಗಂಗೆ ಗಲೀಜು ಕೂತಿರ್ತಿತ್ತು. ಇವಾಗ ಒಂಥರ ಬೆಡ್ ನೀಟಾಗಿ ಮೈಂಟೈನ್ ಆಗುತ್ತೆ. ಇದನ್ನು ಅದ್ಲೆ ಕೈಯಲ್ಲಿ ತೊಳೆಯೋಕೆ ಕೊಟ್ಬಿಡೋದು. ಯಾವ್ದನ್ನ ಇದನ್ನ ಬೇಡ, ವಾಷಿಂಗ್ ಮಿಷಿನ್ಗೆ ಅದೇನಾಗಲ್ಲ. ಹೌದಾ? ಆ್ಯಂಡ್ ಡಿಶ್ ವಾಷರ್ ಡೆಮೋ ಕೊಡೋಕ್ಕೂ ಕೂಡ ಬಂದಿದ್ದರು. ಅವ್ರ ಹತ್ರನೂ ಡೆಮೋ ತೋರಿಸ್ಕೊಂಡಾದ್ಮೇಲೆ ನಾನು ನಿಮಗೆ ಹೇಳ್ದೆ ಇಲ್ಲ ಯಾವಾಗ ಈ ಸ್ಟೋರ್ ರೂಮ್ನ ಕ್ಲೀನ್ ಮಾಡ್ತೀನೋ ಅನ್ನಿಸ್ಬಿಟ್ಟಿದೆ ಅಂತ ಹೇಳಿ. ಸ್ಟೋರ್ ರೂಮಲ್ಲಿ ಬೇಕಾಗಿರೋದು ಬೇಡದೇ ಇರೋದು ಎಲ್ಲ ಥಿಂಗ್ಸ್ನೂ ಹಾಕ್ಬಿಟ್ಟಿದ್ದೆ. ಎಲ್ಲದನ್ನು ಫಿಲ್ಟ್ರು ಮಾಡಿ ಅದೆಲ್ಲದನ್ನು ತೆಗೆದು ಎಸ್ತು ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಲಿಪಿ ಕೂಡ ಸ್ಕೂಲಿಂದ ಬಂದ್ಲು. ಹಂಗೆ ಹೇಳಿದ್ರೆ ಕೇಳ್ತಾಳ, ನಂತರ ಹೊಡಿಬೇಕು. ಹಿಂಗೆ ಹೊಡಿಬೇಕು. ನನ್ನ ಮಗಳಿಗೆ ಹೊಡಿತಾಳಲ್ಲೇ ನಾವ ಇಂಪು ಚಿಕ್ಕಿ ತೆಗೆದು ಬಿಡ್ತೀನಿ ಅವಳಿಗೆ ಒಂದ ಬಿಡ್ಲಾ? ಮದ್ವೆಗೆ ಹೋಗ್ತಾಳೆ ಲಿಪಿ, ಮದ್ವೆಗೆ ಹೋಗ್ತಾಳಲ್ಲ. ಬ್ಲೂಬೆರಿ ಬೇಡ, ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡ್ಕೊಡ್ಲಾ? ಡನ್. ಬಾರ ಇಂಪು, ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡೋಣ. ಫಸ್ಟ್ ಅವಳಿಗೆ ಕೈ ಕಾಲು ಮುಖ ತೊಳ್ಕೊಂಡು ಬರೋಕೆ ನಾನು ಕಲ್ತೇ ಇಲ್ಲ ನನ್ನ ಮಗಳು ಕೈಕಾಲು ಮುಖ ತೊಳೆಯೋದು. ಬಂದ ಕೂದೋದಿಲ್ಲ. ದೇವ್ರೆ, ಹೋಗು ಕೈಕಾಲು ಮುಖ ತೊಳ್ಕೊಂಬೇಕು. ಸ್ನಾನ ಮಾಡಬೇಕು ಅಂತ ಅಂದ್ಕೊಂಡು ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿ, ಇದನ್ನ ಹೇಳಿದ್ನಲ್ಲ ನಿಮಗೆ ನಟ್ ಹ್ಯಾಬಿಟ್ ಹಚ್ಕೊಂಡಿದ್ದೀವಿ, ರಿವ್ಯೂ ಕೊಡ್ತೀನಿ ಅಂತೇಳಿ. ಇವತ್ತು ಹಚ್ಕೊಂಡಿದ್ದೀನಿ, ಶಾಂಪು ಹಾಕದೆ ವಾಶ್ ಮಾಡ್ತೀನಿ. ನಾಳೆ ಏನು ಆಯಿಲ್ ಹಚ್ಕೊಂಡು ಹೆಂಗಾಯ್ತು ಅಂತ ಹೇಳ್ಬಿಟ್ಟು ಹೇಳ್ತೀನಿ, ಆಯಿತಾ? ಚೆನ್ನಾಗಿದೆಯಂತೆ ಇದು. ಆ್ಯಕ್ಚುಲಿ ತುಂಬ ಜನ ನನಗೂ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು. ಅವಳು ಹೇಳಿದ್ಮೇಲೆ ನಾನು ಇದನ್ನು ತೊಗೊಂಡಿದ್ದು. ಇದಕ್ಕಿಂತ ಮುಂಚೆ ನಾನು ನಟ್ ಹ್ಯಾಬಿಟ್ ಅವ್ರದ್ದೊಂದು ಪೇಸ್ಟ್ ಹಾಕೋತಾ ಇದ್ದೆ, ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಹೇರ್ ಗ್ರೋತ್ ಆಗುತ್ತೆ ಅಂತೇಳಿ. ಅದಾದಮೇಲೆ ಇವಾಗ ಮೆಹಂದಿನ ಟ್ರೈ ಮಾಡಿದ್ದೀನಿ. ನೀವು ಒಬ್ಬರೇ ಕೆಲಸ ಮಾಡ್ತೀರಾ, ದೊಡ್ಡ ಮನೇನಾ ಅಂತೆಲ್ಲ ಕಮೆಂಟ್ ಆಗ್ತಿದ್ರಲ್ಲ. ನನ್ನ ಕೈಲಿ ಒಬ್ಳು ಕೈಲೇ ಕೆಲಸ ಮಾಡಿದ್ರೆ ಕೈ ಕಾಲೆಲ್ಲ ಮುರಿದೋಗ್ಬಿಡುತ್ತೆ ಅಷ್ಟೇ. ಸರ್ವಿಸ್ ಸ್ಟೇಷನ್ ಹುಡುಗರು ಇರ್ತಾರೆ, ಅವ್ರ ಹತ್ರನೂ ಒಂದೊಂದು ಚೂರು ಹೆಲ್ಪ್ ತಗೊಳ್ತೀನಿ. ಅವರು ಮೇಲ್ಗಡೆ ಎಲ್ಲ ಒರೆಸ್ಕೊಡ್ತಾ ಇದ್ದಾರೆ. ಇಷ್ಟ ತನಕ ಕ್ಲೀನ್ ಮಾಡಿದ್ವಿ. ಒಬ್ಳೆ ಕೈಲೇ ಅಂತೂ ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ ಹೆಲ್ಪ್ ತಗೊಳ್ತೇನೆ. ಇವಾಗ ಒಂದು ರೇಂಜಿಗೆ ಮುಂಚೆ ಬಿಫೋರ್ ಹೆಂಗಿತ್ತು, ಇವಾಗ ಆಫ್ಟರ್ ಸೋಫಾಯಿಂದ ಹಿಡಿದು ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೀವಿ. ಸೊ ಈಗ ಲಿಪಿ ಬಂದು ಸ್ಕೂಲಿಂದ ನಾನು ಕರ್ಕೊಂಬರಕ್ಕೆ ಹೋಗಿರಲಿಲ್ಲ, ನಮ್ಮ ಇಂಪುನೇ ಕರ್ಕೊಂಬಂದು ಅಲ್ಲಿ ನಿಂತ್ಕೊಂಡು. ಈಗ ಅವಳಿಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಬೇಕಂತೆ. ಈಸಿಯಾಗಿ ಕ್ವಿಕ್ಕಾಗಿ ಒಳಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ಮಾಡಿಕೊಟ್ಬಿಡ್ತೀನಿ. ಏಯ್, ಏನು ಫೋನ್ ಹಂಗಿಟ್ಟೆ? ಎತ್ಕೋ ಫೋನ್ನ. ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಯ್ತಂತೆ. ಇದೆಲ್ಲ ಮಮತಾ ಮ್ಯಾಮ್ ನೋಡ್ತಾ ಇದ್ದಾರೆ. ಐಲ್ ಸೆಂಡ್ ಇಟ್ ಟು ಮಮತಾ ಮ್ಯಾಮ್ ರೈಟ್ ನಾವು. ನನಗೆ ಬಿಟ್ರು ಗೊತ್ತಲ್ಲ ಅದೇ. ಸ್ಟ್ರಾಬೆರಿ ಸೀಸನ್ ಆಗಿರೋದ್ರಿಂದ ಇವಾಗ ತುಂಬಾ ಚೆನ್ನಾಗಿರುತ್ತೆ ಹಣ್ಣು. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಸ್ಟ್ರಾಬೆರಿನ ಫಸ್ಟು ಒಂದು 10 ನಿಮಿಷ ಉಪ್ಪಿಗೆ ಹಾಕಿ ನೀರು ಹಾಕಿ ನೆನೆಸ್ತೀನಿ ಚೆನ್ನಾಗಿ. ನೆನೆಸ್ದಾಗ ಕೆಲವೊಂದು ಸತಿ ಹುಳಗಳೇನಾದರೂ ಇದ್ದರೆ ಹೊರಗಡೆ ಬಂದುಬಿಡುತ್ತೆ ಉಪ್ಪಿನ ಅಂಶದಲ್ಲಿ. ಹಾಗಾಗಿ ನೆನೆಸಾದ್ಮೇಲೆ ತೆಗೆದು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತೀನಿ. ಅದಾದಮೇಲೆ ಒಂದು ಮಿಕ್ಸಿ ಜಾರಿಗೆ ತೊಗೊಂಡು ನಾನಿಲ್ಲಿ ಒಂದು 4ರಿಂದ 5 ಸ್ಟ್ರಾಬೆರಿನ ಕಟ್ ಮಾಡ್ತಾಯಿದ್ದೀನಿ. ಲಿಪಿಗೆ ಅಷ್ಟು ಪೇಷನ್ಸ್ ಇಲ್ಲ, ಅಷ್ಟು ಹೊಟ್ಟೆ ಹಸಿತಿದೆ ಅಂತ ಹೇಳಿ ಡ್ರ್ಯಾಗನ್ ಫ್ರೂಟ್ನ ಕಟ್ ಮಾಡಿಕೊಂಡು ತಿಂತಾ ಇದ್ದಾಳೆ. ಇವಾಗ ನೀವು ಬೇಕು ಅಂತ ಅಂದರೆ ಅದಕ್ಕೆ ಶುಗರ್ನ ಆ್ಯಡ್ ಮಾಡ್ಬೋದು, ಹನಿ ಆ್ಯಡ್ ಮಾಡ್ಬೋದು. ಮತ್ತು ಕೆಲವರು ಡ್ರೈ ಫ್ರೂಟ್ಸ್ನ ಏನಾದರೂ ನೆನೆಸಿಟ್ಟಿದ್ರೆ ಡ್ರೈ ಫ್ರೂಟ್ಸ್ನೂ ಕೂಡ ಹಾಕ್ಕೊಂಡು ಮಾಡ್ಬೋದು. ಬಟ್ ನಾನು ತೋರಿಸೋಣ ಒಂದು ವಿಡಿಯೋದಲ್ಲಿ ಚೆನ್ನಾಗಿ ನಾನು ಯಾವ ಥರ ಮಾಡ್ತೀನಿ ಯಾವಾಗ್ಲೂ ಅಂತ ಅಂದ್ಕೊಂಡೆ. ಬಟ್ ಡ್ರೈ ಫ್ರೂಟ್ಸ್ನೆಲ್ಲ ನೆನೆಸಿಟ್ಟಿರಲಿಲ್ಲ ಅಂತ ಹೇಳಿ ಲಿಪಿ ಸ್ಕೂಲಿಂದ ಬಂದ ತಕ್ಷಣ ಕೇಳಿದ್ಲು ಅಂತೇಳಿ ಕ್ವಿಕ್ಕಾಗಿ ಮಾಡ್ತಾಯಿದ್ದೀನಿ ನಾನು. ಸೊ ಈಸಿಯಾಗಿ ಈ ಥರನೂ ಮಾಡ್ಬೋದು. ಸ್ಟ್ರಾಬೆರಿ ಮತ್ತು ಅದಕ್ಕೆ ಹಾಲು ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ತಣ್ಣಗಿರೋ ಹಾಲನ್ನ ಹಾಕ್ಕೊಳ್ತಿದ್ದೀನಿ, ಫ್ರಿಜ್ಜಲ್ಲಿ ಏನು ಇಟ್ಟಿಲ್ಲ. ಹಾಕ್ಕೊಂಡು ಬೇಕು ಅಂತ ಅಂದರೆ ನೀವು ಶುಗರ್ನ ಹಾಕ್ಕೊಳ್ಳಿ. ನಾನು ಲಿಪಿಗೆ ಅಂತ ಹೇಳಿ ಹನಿನ ಹಾಕಿ ಮಿಕ್ಸ್ ಮಾಡಿ ಕೊಡ್ತೀನಿ ಲಾಸ್ಟಿಗೆ. ಅಷ್ಟೇ, ಅದನ್ನು ಗ್ರೈಂಡ್ ಮಾಡಿಕೊಂಡು ಕುಡಿದ್ರೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ರೆಡಿ ಆಗಿಬಿಡುತ್ತೆ. ಅದ್ರ ಜೊತೆಗೆ ಚಾಕ್ಲೇಟ್ ಸಿರಪ್ ಏನಾದರೂ ಇದ್ದರೆ ಅದನ್ನು ಕೂಡ ಹಾಕೊಬೋದು ಗಾರ್ನಿಷಿಗೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಚಿಕ್ಕ ಚಿಕ್ಕದಾಗಿ ಸ್ಟ್ರಾಬೆರಿನ ಕಟ್ ಮಾಡಿ ಕೂಡ ಹಾಕ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಅಂತ ಹೇಳ್ಬಿಟ್ಟು. ಇಲ್ಲಿ ಒಂದು 2 ಐಸ್ ಕ್ಯೂಬ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಕ್ವಿಕ್ಕಾಗಿ ಈಸಿಯಾಗಿ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ರೆಡಿ ಆಗಿಬಿಡ್ತು. ಸ್ವಲ್ಪ ಚಾಕ್ಲೇಟ್ ಸಿರಪ್ನ ಹಾಕಿಬಿಟ್ಟು ನಾನು ಮತ್ತು ಇಂಪು, ಲಿಪಿ ಮತ್ತು ನಮ್ಮ ಅಂಕಲ್ ಬಂದಿದ್ದರು, ಎಲ್ಲರೂ ಕೂಡ ಕುಡಿದ್ವಿ. ಮಕ್ಕಳಿಗಂತೂ ತುಂಬಾ ಹೆಲ್ದಿಯಾಗಿರುತ್ತೆ, ಬೆರ್ರೀಸ್ ಎಲ್ಲ ತುಂಬಾ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಆವಾಗವಾಗ ಲಿಪಿಗೆ ಕೊಡ್ತಾನೆ ಇರ್ತೀನಿ. ಸೊ ಇನ್ಮೇಲಿಂದ ಈ ಥರ ನ್ಯಾಚುರಲಾಗೆ ಡೈರೆಕ್ಟಾಗೆ ಮಾತಾಡ್ಬಿಟ್ಟು ವೀಡಿಯೋನ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ವೀಡಿಯೋನ ಕೊನೆ ತನಕ ನೋಡಿದ್ರಿ, ನನ್ನ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ.
ಆ್ಯಂಡ್ ಇದು ಪಾರ್ಟಿ ಹಾಲ್ ಎಲ್ಲ ಫಿಟ್ಟಿಂಗ್ ಆಯಿತು ಕಂಪ್ಲೀಟಾಗಿ ಕ್ಲೀನ್ ಆದಮೇಲೆ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಮತ್ತು ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಆಲ್.